ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು, ಅದಕ್ಕೆ ನಾನು ಬೇರೆ ರೇವಣ್ಣವ್ರ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳ್ಬಿಟ್ಟೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಪಲಾಯನವಾದ ಕುಮಾರಸ್ವಾಮಿದು ಇಟ್ಟೆಂಡ್ರನ್ನು ಅಂತ ಹೇಳ್ಬಿಟ್ರು. ನಾನು ಹೇಳಿದಂಥದ್ದು ಎಸ್, ನಾವು ದೇವೇಗೌಡರ ಒಂದು ಕುಟುಂಬವೇ. ವ್ಯವಹಾರಗಳು ನಾವು ಮದುವೆ ಆದ ನಂತರ ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ಒಂದು ವೃತ್ತಿಯನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವೇ ವೃತ್ತಿ ಮಾಡ್ತಾ ಇದ್ದೇವೆ, ನಮ್ದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಇನ್ನೂ ಇಬ್ಬರು ಬ್ರದರ್ಸ್ ಇದ್ದಾರೆ, ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಯಾವುದೋ ಒಂದು ಹಬ್ಬದ ದಿನ ನಮ್ಮ ತಂದೆಯವರ ಒಂದು ಆಸೆ, ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟಕ್ಕೆ ಸೇರ್ತಕ್ಕಂಥದ್ದು ಬಿಟ್ಟರೆ ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ನಾವು ಚರ್ಚೆ ಮಾಡಲ್ಲ, ನಾವು ಚರ್ಚೆ ಮಾಡಲ್ಲ. ಇದು ನಾವು ನಡ್ಕೊಂಬಂದಿರತಕ್ಕಂಥದ್ದೇನಿದೆ ಇದನ್ನು ನಮ್ಮ ಕುಟುಂಬದ ಬಗ್ಗೆ, ವಿಶೇಷವಾಗಿ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ ಇದನ್ನು ತಾಳೆ ಹಾಕಿದ್ದಾರೆ. ಪಾಪ ಕೃಷ್ಣ ಇವರು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಹೇಳಿದ್ದಾರೆ, ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ, ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಜಿಲ್ಲೆನಲ್ಲಿ ಅಮಾಯಕರ ಹುಡುಗರುಗಳನ್ನ ದುಡ್ಡು ವಸೂಲಿಗೆ ಯಾವುದೋ ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ, ಪುರುಷರನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ, ಆ ಟಿ ವಿಗಳಲ್ಲಿ ಬಂತಲ್ಲ, ಅದರ ಪೋಷಕರು ಯಾರು ನಿಮ್ಮ ಜಿಲ್ಲೆಯೊಳಗೆ? ಆ ಕೆಲಸ ಮಾಡಿದಂಥವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ. ನಾನು ಆ ಚಿತ್ರ ತೋರ್ಸೋಕ್ಕೆ ಹೋಗಲ್ಲ, ನಿಮಗೆ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ? ಆ್ಯಕ್ಷನ್ ತಗೋತೀವಿ ಅಂತ ಹೇಳಿರ್ಬೋದು, ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಹೀನ ಕೃತ್ಯ ಮಾಡಿದ್ದಾರಲ್ಲ, ನೀವು ಮಾಡಿ ಅಂತ ಹೇಳಿದ್ದೀರಾ? ನೀವು ಮಾಡಿ ಅಂತ ಹೇಳಿದಿರಾ? ಅವರಿಗೆ ಇಷ್ಟು ಹೇಳ್ತೀನಿ, ಗೊತ್ತಿದೆ ನಿಮ್ಮ ಮಾತುಕತೆಗಳು ಯಾವ ಮಟ್ಟದಲ್ಲಿದ್ದೀರಿ ಅಂತ ಗೊತ್ತಿದೆ. ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರು ಯಾರೋ ದೇವರಾಜೇಗೌಡ ಮೊನ್ನೆ ಹೇಳಿದ್ದಾನೆ, ಅದು ಪೊಲೀಸ್ ವ್ಯಾನಲ್ಲಿ ಕುತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪಿರೆನ್ಸಿ ಟೀಮ್ ಮಾಡ್ಕೊಂಡವ್ರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ 10 ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾನು ಈಗ ಅದರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ.